ಹಲೋ ಹಾಯ್ ಫ್ರೆಂಡ್ಸ್, ನಂದಿತಾ ಲೈಫ್ಗೆ ಸ್ವಾಗತ. ನಾನು ನಂದಿತಾ. ಇವತ್ತು ನೋಡಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದೆಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಮ್ಯಾಂಗೋ ಇತ್ತು ನೋಡಿ ನಮ್ಮ ಮನೇಲಿ. ತುಂಬ ಸ್ವೀಟಾಗಿದೆ ಇದು ಮ್ಯಾಂಗೋ. ಮಾವಿನ ಹಣ್ಣು ಅಂದರೆ ನನಗೂ ಇಷ್ಟ, ಹಾಗಾಗಿ ಆಗಾಗ ತರ್ತಾ ಇರ್ತೀವಿ. ಈ ರೀತಿ ಸೀಸನ್ ಇರುವಾಗೆಲ್ಲ ತೊಗೊಂಬಂದು ಮಕ್ಕಳಿಗೆ ಹಾಗೆ ಕೊಡೋದ್ಕಿಂತ ಈ ರೀತಿ ಜ್ಯೂಸ್ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ದೊಡ್ಡೋದು ಕುಡಿಬೋದು, ಮಕ್ಳಿಗೂ ಇಷ್ಟ ಆಗುತ್ತೆ. ಹಾಗಾಗಿ ನೋಡಿ, ಇದನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊಳ್ಳೋಣ. ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಹಣ್ಣಾಗಿರೋದು ಚೆನ್ನಾಗಿತ್ತು, ಸ್ವೀಟ್ ಇದೆ ಇದು. ಹಾಗಾಗಿ ನಾನು ಸ್ವಲ್ಪ ಶುಗರ್ ಸೇರಿಸ್ಕೊಂಡು ಮಿಲ್ಕ್ ಶೇಕ್ ಮಾಡ್ತೀನಿ. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಸ್ಲೈಸಸ್ ಥರ ಕಟ್ ಮಾಡಿಕೊಂಡ್ರೆ ಬೇಗ ಅದು ಜ್ಯೂಸ್ ಮಾಡುವಾಗ ಅದು ತರಿ ತರಿ ಅನಿಸೋದಿಲ್ಲ. ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಕಟ್ ಮಾಡಿರೋ ಹಣ್ಣೆಲ್ಲ ಹಾಕ್ಕೊತಾ ಇದ್ದೀನಿ. ಸ್ವೀಟ್ ಇದೆ, ಹಾಗಾಗಿ ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವೀಟ್ ಜಾಸ್ತಿ ಬೇಕು ಅಂದೋದು ಜಾಸ್ತಿ ಹಾಕ್ಕೊಬೋದು. ಜೊತೆಲೇ ಹಾಲು ಕಾಯಿಸಿಟ್ಟಿರೋ ಹಾಲಿದು ಇದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿಲಿ ರುಬ್ಕೊಂಬರ್ತೀನಿ. ಇದು ರೆಡಿಯಾಗಿದೆ ಮಿಲ್ಕ್ ಶೇಕ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತಿಕ್ಕಾಗಿ ಬಂದಿದೆ. ಅಂದರೆ ತುಂಬ ಗಟ್ಟಿಯಲ್ಲ. ಸ್ವಲ್ಪ ಮ್ಯಾಂಗೋ ಜ್ಯೂಸ್ ಬಂದು ತುಂಬ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ನನಗೆ. ಇಷ್ಟಿದ್ರೆ ಸಾಕು. ಇನ್ನು ತೆಳ್ಳಗದು ಚೆನ್ನಾಗಿರಲ್ಲ, ಗಟ್ಟಿ ಇದು ಚೆನ್ನಾಗಿರಲ್ಲ. ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ ಜ್ಯೂಸ್, ಮ್ಯಾಂಗೋ ಜ್ಯೂಸು. ಮಾವಿನ ಹಣ್ಣು ಸಿಕ್ಕಿದಾಗ ಸೀಸನ್ ಇರುವಾಗ ಅಷ್ಟೇ ಅಲ್ವಾ, ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಹೊರಗಡೆ ಕುಡಿಯೋದ್ಕಿಂತ ಈ ರೀತಿ ಮನೇಲಿ ಮಾಡ್ಕೊಂಡು ಕುಡಿಯೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗಾಗಿ ಮನೆಯಲ್ಲೇ ಮಾಡಿದ್ದೀನಿ ಇವತ್ತು ನಾನು. ನೋಡಿ, ಟೇಸ್ಟಿ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಈ ಜ್ಯೂಸ್ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು.